ಸರ್, ಕಳೆದ ವಾರ ಸುಗ್ನಳ್ಳಿ ಜಾತ್ರೆಯಲ್ಲಿ ಲೋಕನಾಥ್ ಸಿಂಗ್ನವರು ನಿಮ್ಮ ಜೊತೆಯಲ್ಲೇ ಇದ್ದರು. ಆದರೆ ಈ ರೀತಿಯಾದ ಒಂದು ಘಟನೆ ಸಂಭವಿಸಬಾರ್ದಾಗಿತ್ತು. ಈ ಘಟನೆ ಕುರಿತು, ಈ ಘಟನೆಯ ತನಿಖೆಯ ಕುರಿತು ಏನು ಹೇಳ್ತೀರಾ? ವಿಚಾರ ಏನು ಅಂತ ಗೊತ್ತಿಲ್ಲ. ಈ ಭಾಗಕ್ಕೆ ನಾನು ಬಂದಾಗೆಲ್ಲ ಲೋಕನಾಥ್ ಸಿಂಗ್ ಅವರು ನನ್ನ ಜೊತೆ ಇರ್ತಿದ್ರು. ನನಗೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಹೆಚ್ಚು ಈ ಭಾಗದಲ್ಲಿ ಬೆಂಬಲ ಸಿಗೋದಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದರು. ಮತ್ತು ಯಾವುದೇ ವಿಚಾರಗಳಾದರೆ ನನ್ನ ಹತ್ರ ಬಂದು ಚರ್ಚೆ ಮಾಡ್ತಿದ್ರು. ಬಟ್ಟು ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆ. ಇದು ಯಾರಿಗೂ ಗೊತ್ತಿಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ, ಹೊರಗಡೆಯವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದರಿಂದ ಇದನ್ನು ಸೂಕ್ತ ತನಿಖೆ ಮಾಡಬೇಕು ಅಂತಾಗಲೇ ಈಗಾಗಲೇ ಪೊಲೀಸ್ ಇಲಾಖೆಯವ್ರಿಗೆ ನಾವು ಮನವಿಯನ್ನು ಕೂಡ ಮಾಡಿದ್ದೀವಿ. ಸೂಕ್ತ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರದ್ದು ಒಂದು ವಿಚಾರ ಏನಂತಂದರೆ, ಅವ್ರ ಮೊಬೈಲ್ದು ಪಾಸ್ವರ್ಡ್ಗಳು ಸಿಗ್ತಾಯಿಲ್ಲ ಅಂತಕ್ಕಂಥದ್ದು. ಐಫೋನಲ್ಲಿ ಪಾಸ್ವರ್ಡ್ಗಳು ಸಿಗಲಿಲ್ಲ ಅಂತಂದರೆ ಅಷ್ಟು ಸುಲಭವಾಗಿ ಅದನ್ನು ಟ್ರೇಸ್ ಔಟ್ ಮಾಡಲಿಕ್ಕೆ, ತೆಗಿಲಿಕ್ಕೆ ಆಗೋದಿಲ್ಲ. ಅದನ್ನು ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಅವರ ಕುಟುಂಬಕ್ಕೆ ಇದರಿಂದ ದುಃಖವನ್ನು ಬರ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.